ಒಬ್ಬ ತಂದೆ ತನ್ನ ಮಗನ ಕನಸಿಗೋಸ್ಕರ ತನ್ನ ವೃತ್ತಿ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಹೌದು, ಆ ಮಗ ಯಾರಪ್ಪ ಅಂದ್ರೆ ಇತ್ತೀಚೆಗೆ ಭಾರತ ಗೆದ್ದಂತ T20 ವರ್ಲ್ಡ್ ಕಪ್ ಅಲ್ಲಿ ಪ್ರಮುಖ ಪಾತ್ರಧಾರಿ ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು. ಬಟ್ ಅವರ ತಂದೆ ಡೆಲ್ಲಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವರ ಕಂಪ್ಲೀಟ್ ಫ್ಯಾಮಿಲಿ ಕೂಡ ಡೆಲ್ಲಿಯಲ್ಲೇ ಇರುತ್ತೆ. ಮಗನಿಗೆ ಕ್ರಿಕೆಟ್ ಅಲ್ಲಿ ತುಂಬಾ ಇಷ್ಟ ಇರೋದ್ ಕಾರಣ ಅವರ ತಂದೆ ಕ್ರಿಕೆಟ್ ಕೋಚಿಂಗ್ ಕೂಡ ಕೊಡಿಸ್ತಾ ಇರ್ತಾರೆ. ಅವರ ತಂದೆ ಇಂಟೆನ್ಷನ್ ಏನಾಗಿತ್ತಪ್ಪ ಅಂದ್ರೆ ನನ್ನ ಮಗ ಕ್ರಿಕೆಟ್ ಆಡುವ ಬಳಗದಲ್ಲಿ ಸೀನಿಯರ್ ಪ್ಲೇಯರ್ ಜೊತೆ ಆಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಎಂತಕ್ಕೆ ಅಂದ್ರೆ ಕೆಲವೊಂದಷ್ಟು ಟೆಕ್ನಿಕ್ಸ್ ನ ಈಸಿಯಾಗಿ ಕಲಿಬಹುದು, ಮತ್ತೆ ಯಾವ ತರ ಆಡಬೇಕು ಅನ್ನೋದನ್ನು ಕೂಡ ಕಲಿಬಹುದು ಅನ್ನೋದು ಇಂಟೆನ್ಷನ್ ಅವರದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ಗೆ ಡೆಲ್ಲಿ ಜೂನಿಯರ್ ಕ್ರಿಕೆಟ್ ಟೀಮ್ ಅಲ್ಲಿ ಚಾನ್ಸ್ ಸಿಗೋದಿಲ್ಲ ಸೀನಿಯರ್ಸ್ ಪ್ಲೇಯರ್ ಜೊತೆ ಆಡ್ಲಿಕ್ಕೆ. ಬಟ್ ಅವನ ಹುಚ್ಚು ಯಾವತ್ತೂ ಕೂಡ ಕಮ್ಮಿ ಆಗ್ಲಿಲ್ಲ. ಅದನ್ನ ಅರಿತ ಅವ್ರ ಅಪ್ಪಾಜಿ ತನ್ನ ಕೆಲಸ ಏನಿದೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸನ ತೊರೆದುಬಿಟ್ಟು ಕಂಪ್ಲೀಟ್ ಫ್ಯಾಮಿಲಿ ಕೇರಳಕ್ಕೆ ಬರ್ತಾರೆ. ಆಬ್ವಿಯಸ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದೇ ಇರುತ್ತೆ, ಯಾಕೆಂದ್ರೆ ತಂದೆಯವರ ಹತ್ರ ಕೆಲಸ ಇಲ್ಲ, ಮಗನಿಗೆ ಕ್ರಿಕೆಟ್ ಆಡಲೇಬೇಕು ಅನ್ನೋ ಹುಚ್ಚಿರುತ್ತೆ. ಬಟ್ ಆ ಹುಚ್ಚು ಇನ್ನ ಹೆಚ್ಚಾಗ್ತಾ ಹೋಗ್ತಾ 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 ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಆಡ್ತಾರೆ, ಮತ್ತೆ ಇಂಡಿಯನ್ ಟೀಮ್ಗೂ ಸೆಲೆಕ್ಟ್ ಆಗ್ತಾರೆ, IPL ಅಲ್ಲಿ ಕೂಡ ಆಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಆಡ್ತಾ ಬಂದು ಇವತ್ತು ನಮ್ಮ ಭಾರತದ T20 ವರ್ಲ್ಡ್ ಕಪ್ಗೆ ಗೆಲ್ಲೋಕೆ ಪ್ರಮುಖ ರೂವಾರಿಯಾದಂತರು ಸಂಜು ಸ್ಯಾಮ್ಸನ್. ಸೊ ಇದನ್ನ ನಾವು ನೋಡಿದಾಗ ಏನಂತ್ಕೊಂತೀವಿ ಅಂದ್ರೆ ತಾಳ್ಮೆ ಇರಬೇಕು, ಗುರಿ ನೋಡ್ಬೇಕು, ಖಂಡಿತ ಗುರಿ ಒಂದಲ್ಲ ಒಂದ್ ದಿವಸ ನಾವು ತಲುಪ್ತೀವಿ.